ಆರ್ದ್ರ ನಕ್ಷತ್ರವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅತ್ಯಂತ ಗಾಢ ಅರ್ಥಗಳನ್ನು ಹೊಂದಿರುವ ಒಂದು ಪ್ರಮುಖ ನಕ್ಷತ್ರವಾಗಿದೆ. ಈ ನಕ್ಷತ್ರದ ಅಧಿದೇವತೆ ರುದ್ರವಾಗಿದ್ದು, ಆಡಳಿತ ಗ್ರಹ ರಾಹು ಆಗಿರುವುದರಿಂದ ಇದರ ಪ್ರಭಾವದಲ್ಲಿ ಜನಿಸಿದವರಲ್ಲಿ ಒಂದು ವಿಶಿಷ್ಟ ತೀವ್ರತೆ, ಆಕರ್ಷಣೆ ಮತ್ತು ಒಳನೋಟ ಕಂಡುಬರುತ್ತದೆ. ವಿಶೇಷವಾಗಿ ಆರ್ದ್ರ ನಕ್ಷತ್ರದಲ್ಲಿ ಜನಿಸಿದ ಸ್ತ್ರೀಯರು ತಮ್ಮ ದೈಹಿಕ ಸೌಂದರ್ಯ, ಭಾವನಾತ್ಮಕ ಆಳತೆ ಮತ್ತು ವ್ಯಕ್ತಿತ್ವದ ವೈಶಿಷ್ಟ್ಯಗಳಿಂದ ಇತರರಿಂದ ವಿಭಿನ್ನವಾಗಿ ಕಾಣಿಸಿಕೊಳ್ಳುತ್ತಾರೆ. ಇವರ ಸೌಂದರ್ಯವು ಸಾಮಾನ್ಯವಾಗಿ ಬಾಹ್ಯ ರೂಪಕ್ಕೆ ಮಾತ್ರ ಸೀಮಿತವಾಗಿರುವುದಿಲ್ಲ, ಅದು ಒಳಗಿನ ಶಕ್ತಿ ಮತ್ತು ಭಾವನೆಗಳ ಪ್ರತಿಫಲನೆಯಾಗಿದೆ. ಇವರ ಕಣ್ಣುಗಳು ಅತ್ಯಂತ ಆಕರ್ಷಕವಾಗಿದ್ದು, ಅವುಗಳಲ್ಲಿ ಒಂದು ರೀತಿಯ ತೀಕ್ಷ್ಣತೆ ಮತ್ತು ಭಾವನಾತ್ಮಕ ಆಳತೆ ಗೋಚರಿಸುತ್ತದೆ. ಕಣ್ಣೀರಿನ ಹನಿಯನ್ನು ಸಂಕೇತವಾಗಿ ಹೊಂದಿರುವ ಈ ನಕ್ಷತ್ರದ ಪ್ರಭಾವದಿಂದ ಇವರ ಕಣ್ಣುಗಳಲ್ಲಿ ಕೆಲವೊಮ್ಮೆ ಅಂತರಂಗದ ನೋವು, ಕೆಲವೊಮ್ಮೆ ಅಪಾರ ಕರುಣೆ, ಮತ್ತೊಮ್ಮೆ ಗಾಢ ಚಿಂತನೆ ಕಾಣಿಸಿಕೊಳ್ಳುತ್ತದೆ. ಇವರನ್ನು ಒಮ್ಮೆ ನೋಡುವವರಿಗೆ ಅವರ ಕಣ್ಣುಗಳು ಸುಲಭವಾಗಿ ಮರೆಯಲಾಗದಂತಹ ಪ್ರಭಾವವನ್ನು ಮೂಡಿಸುತ್ತವೆ. ಮುಖದ ರಚನೆಯಲ್ಲಿಯೂ ಇವರಲ್ಲಿ ಒಂದು ರೀತಿಯ ಸಮತೋಲನ ಮತ್ತು ಆಕರ್ಷಣೆ ಕಂಡುಬರುತ್ತದೆ. ಸಾಮಾನ್ಯವಾಗಿ ದುಂಡಗಿನ ಅಥವಾ ಸ್ವಲ್ಪ ಉದ್ದವಾದ ಮುಖದ ಆಕಾರ, ಸ್ಪಷ್ಟವಾದ ಲಕ್ಷಣಗಳು ಮತ್ತು ಮನಮೋಹಕ ನಗು ಇವರ ಸೌಂದರ್ಯವನ್ನು ಮತ್ತಷ್ಟು ಹೆಚ್ಚಿಸುತ್ತವೆ. ಇವರ ನಗು ಕೆಲವೊಮ್ಮೆ ಮೃದುವಾಗಿಯೂ ಕೆಲವೊಮ್ಮೆ ಗಂಭೀರವಾಗಿಯೂ ಕಾಣಬಹುದು. ಇದು ಅವರ ಮನಸ್ಸಿನ ದ್ವಂದ್ವ ಸ್ವಭಾವವನ್ನು ಪ್ರತಿಬಿಂಬಿಸುತ್ತದೆ. ಇವರಲ್ಲಿ ಕಂಡುಬರುವ ಕಾಂತಿಯುತ ಚರ್ಮ ಮತ್ತು ನೈಸರ್ಗಿಕ ಹೊಳಪು ಅವರ ವ್ಯಕ್ತಿತ್ವವನ್ನು ಇನ್ನಷ್ಟು ಎತ್ತಿ ತೋರಿಸುತ್ತದೆ. ದೇಹದ ರಚನೆಯ ವಿಷಯಕ್ಕೆ ಬಂದರೆ, ಆರ್ದ್ರ ನಕ್ಷತ್ರದ ಸ್ತ್ರೀಯರು ಸಾಮಾನ್ಯವಾಗಿ ಮಧ್ಯಮ ಎತ್ತರವನ್ನು ಹೊಂದಿದ್ದು, ಸಮತೋಲನಗೊಂಡ ಮತ್ತು ಸುದೃಢವಾದ ಮೈಕಟ್ಟನ್ನು ಹೊಂದಿರುತ್ತಾರೆ. ಇವರಲ್ಲಿ ದೈಹಿಕವಾಗಿ ಒಂದು ರೀತಿಯ ಸ್ಥೈರ್ಯ ಮತ್ತು ಚೈತನ್ಯ ಗೋಚರಿಸುತ್ತದೆ. ಅವರು ನಿಂತುಕೊಂಡಿರುವ ರೀತಿಯಲ್ಲೇ ಆತ್ಮವಿಶ್ವಾಸದ ಒಂದು ಛಾಯೆ ಕಾಣಿಸುತ್ತದೆ. ಇದು ಅವರನ್ನು ಇನ್ನಷ್ಟು ಆಕರ್ಷಕವಾಗಿಸುತ್ತದೆ. ಆದರೆ ಇವರ ವೈಶಿಷ್ಟ್ಯವು ಕೇವಲ ದೈಹಿಕ ಲಕ್ಷಣಗಳಲ್ಲಿ ಮಾತ್ರ ಸೀಮಿತವಾಗಿರುವುದಿಲ್ಲ. ಅವರ ಮನಸ್ಸು ಬಹಳ ಗಾಢ ಮತ್ತು ಸಂಕೀರ್ಣವಾಗಿದೆ. ಕೆಲವೊಮ್ಮೆ ಸಣ್ಣ ವಿಷಯಗಳಿಗೂ ಗಾಬರಿಯಾಗುವ ಸ್ವಭಾವ ಇವರಲ್ಲಿ ಕಾಣಿಸಬಹುದು. ಆತಂಕ ಮತ್ತು ಚಿಂತೆಗಳು ಇವರ ಜೀವನದ ಒಂದು ಭಾಗವಾಗಿರಬಹುದು, ಆದರೆ ಅವರು ಗಾಬರಿಯಾಗುವ ವಿಷಯಗಳು ಅರ್ಥವಿಲ್ಲದವುಗಳಾಗಿರುವುದಿಲ್ಲ. ಅವುಗಳಲ್ಲಿ ಯಾವುದೋ ಅಂತರಂಗದ ಭಾವನೆ ಅಥವಾ ಅನುಭವದ ಪ್ರತಿಫಲನ ಇರುತ್ತದೆ. ಈ ಕಾರಣದಿಂದ ಇವರ ಮನಸ್ಸನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳುವುದು ಸುಲಭವಲ್ಲ. ಹೊರಗೆ ನೋಡಿದಾಗ ಇವರು ಕಠಿಣ, ಗಂಭೀರ ಮತ್ತು ಕೆಲವೊಮ್ಮೆ ಅಂತರಾಳದಿಂದ ದೂರವಿರುವಂತೆ ಕಾಣಬಹುದು. ಆದರೆ ಒಳಗೆ ಇವರ ಹೃದಯ ತುಂಬಾ ಮೃದುವಾಗಿದ್ದು, ಪ್ರೀತಿ ಮತ್ತು ಕರುಣೆಯಿಂದ ತುಂಬಿರುತ್ತದೆ. ಇವರು ಇತರರ ನೋವನ್ನು ಸುಲಭವಾಗಿ ಅರ್ಥಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಮತ್ತು ಸಹಾಯ ಮಾಡಲು ಹಿಂಜರಿಯುವುದಿಲ್ಲ. ಇವರ ಈ ದಯಾಳು ಸ್ವಭಾವವು ಅವರನ್ನು ತಮ್ಮ ಪ್ರೀತಿಪಾತ್ರರ ನಡುವೆ ಅತ್ಯಂತ ಪ್ರಿಯರನ್ನಾಗಿ ಮಾಡುತ್ತದೆ. ಆರ್ದ್ರ ನಕ್ಷತ್ರದ ಪ್ರಭಾವದಿಂದ ಇವರ ಜೀವನದಲ್ಲಿ ಧನಾತ್ಮಕ ಮತ್ತು ಋಣಾತ್ಮಕ ಶಕ್ತಿಗಳು ಎರಡೂ ಸಮಾನವಾಗಿ ಕಾರ್ಯನಿರ್ವಹಿಸುತ್ತವೆ. ಈ ದ್ವಂದ್ವವೇ ಅವರನ್ನು ಜೀವನದ ವಿವಿಧ ಅನುಭವಗಳ ಮೂಲಕ ರೂಪಿಸುತ್ತದೆ. ಅವರು ಎದುರಿಸುವ ಸವಾಲುಗಳು ಕೆಲವೊಮ್ಮೆ ಕಠಿಣವಾಗಿರಬಹುದು, ಆದರೆ ಅದೇ ಸವಾಲುಗಳು ಅವರನ್ನು ಇನ್ನಷ್ಟು ಬಲಿಷ್ಠರನ್ನಾಗಿ ಮಾಡುತ್ತವೆ. ಇವರಲ್ಲಿ ಇರುವ ದೃಢ ನಿರ್ಧಾರ ಮತ್ತು ಸ್ಥೈರ್ಯವು ಯಾವುದೇ ಪರಿಸ್ಥಿತಿಯನ್ನು ಎದುರಿಸಲು ಅವರಿಗೆ ಸಹಾಯ ಮಾಡುತ್ತದೆ. ಇವರು ಸ್ವಭಾವತಃ ಉಲ್ಲಾಸಭರಿತರಾಗಿದ್ದರೂ ಜೀವನವನ್ನು ಲಘುವಾಗಿ ತೆಗೆದುಕೊಳ್ಳುವುದಿಲ್ಲ. ಅವರು ಜೀವನದ ಅರ್ಥವನ್ನು ಆಳವಾಗಿ ಚಿಂತಿಸುತ್ತಾರೆ ಮತ್ತು ತಮ್ಮ ಪ್ರಯಾಣವನ್ನು ಗಂಭೀರವಾಗಿ ಪರಿಗಣಿಸುತ್ತಾರೆ. ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಇವರಲ್ಲಿದೆ. ಇದು ಅವರಿಗೆ ಯಶಸ್ಸಿನ ದಾರಿಯನ್ನು ತೆರೆದಿಡುತ್ತದೆ. ಜೀವನದ ಅನಿಶ್ಚಿತತೆಗಳನ್ನು ಸಮರ್ಥವಾಗಿ ನಿಭಾಯಿಸುವ ಶಕ್ತಿ ಇವರಿಗೆ ಸಹಜವಾಗಿ ದೊರಕಿದೆ.
ಸಂಬಂಧಗಳ ವಿಷಯದಲ್ಲಿ ಇವರು ನಿಷ್ಠೆಯನ್ನು ಬಹಳ ಮಹತ್ವದಿಂದ ಪರಿಗಣಿಸುತ್ತಾರೆ. ಒಮ್ಮೆ ಯಾರನ್ನಾದರೂ ತಮ್ಮ ಜೀವನದಲ್ಲಿ ಸ್ವೀಕರಿಸಿದರೆ ಅವರು ಸಂಪೂರ್ಣ ಹೃದಯದಿಂದ ಪ್ರೀತಿ ಮತ್ತು ನಂಬಿಕೆಯನ್ನು ನೀಡುತ್ತಾರೆ. ಇವರ ಈ ನಿಷ್ಠೆ ಮತ್ತು ಪ್ರೀತಿಯ ಗುಣದಿಂದಾಗಿ ಅವರು ಯಾವಾಗಲೂ ತಮ್ಮ ಪ್ರೀತಿಪಾತ್ರರಿಂದ ಸುತ್ತುವರೆದಿರುತ್ತಾರೆ. ಹೊರಗೆ ಕಠಿಣವಾಗಿ ಕಾಣಿಸಿದರೂ ಒಳಗೆ ತುಂಬಾ ಮೃದುವಾಗಿರುವ ಇವರ ಸ್ವಭಾವವೇ ಅವರನ್ನು ವಿಶೇಷರನ್ನಾಗಿ ಮಾಡುತ್ತದೆ. ಒಟ್ಟಾರೆ ಆರ್ದ್ರ ನಕ್ಷತ್ರದಲ್ಲಿ ಜನಿಸಿದ ಸ್ತ್ರೀಯರು ದೈಹಿಕ ಸೌಂದರ್ಯ, ಭಾವನಾತ್ಮಕ ಆಳತೆ ಮತ್ತು ಮಾನಸಿಕ ಶಕ್ತಿಗಳ ಅಪೂರ್ವ ಸಂಯೋಜನೆಯನ್ನು ಹೊಂದಿರುತ್ತಾರೆ. ಅವರ ಜೀವನದಲ್ಲಿ ಇರುವ ಏರುಪೇರುಗಳು, ಸಂತೋಷಗಳು ಮತ್ತು ಸವಾಲುಗಳು ಅವು ಸೇರಿ ಅವರನ್ನು ಒಂದು ಗಾಢ ಮತ್ತು ವಿಶಿಷ್ಟ ವ್ಯಕ್ತಿತ್ವವಾಗಿಸುತ್ತವೆ. ಅವರು ಕೇವಲ ಹೊರಗಿನ ಸೌಂದರ್ಯದಿಂದ ಮಾತ್ರ ಅಲ್ಲ, ಒಳಗಿನ ಶಕ್ತಿ ಮತ್ತು ಮಾನವೀಯ ಗುಣಗಳಿಂದಲೂ ಪ್ರಕಾಶಮಾನರಾಗಿರುವವರು. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.